ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಉಳಿಕಿತಲೆ ಪರಾಕ್ ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ನುಡಿದಿರ್ತಕ್ಕಂಥದ್ದು. ಈ ವರ್ಷ ತುಂಬಿದ ಕೊಡಪಾನ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸುದ್ದಿ ಅದು. ಇವತ್ತು ಶುಭ ಸಂಕೇತವನ್ನು ಮೈಲಾರಲಿಂಗೇಶ್ವರ ನೀಡಿದ್ದಾನೆ ಅಂತಕ್ಕಂಥದ್ದು ಎಲ್ಲ ಭಕ್ತರಲ್ಲೂ ಒಂದು ಭಕ್ತಿ ಭಾವನೆ ಬಂದಿದೆ. ಮಳೆ ತುಂಬಿದ ಕೊಡಪಾನ ತುಳುಕ್ತು ಅಂತಂದರೆ ಮಳೆ ಹೆಚ್ಚುವರಿ ಆಗಿ ಎಲ್ಲ ಭಾಗದಲ್ಲೂ ಮಳೆ ಆಗ್ತಕ್ಕಂಥ ಒಂದು ವರ್ಷ ಇದು. ಎಲ್ಲ ಕಡೆಗೂ ಇನ್ನು ಮೇಲೆ ಎಲ್ಲ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ತುಳುಕುತ್ತೆ. ಎಲ್ಲ ಜೀವಾತ್ಮಗಳಿಗೂ ನೀರು ಸಮೃದ್ಧಿ ಆಗಿರುತ್ತೆ ಅಂತಕ್ಕಂಥದ್ದು ಈ ಕಾರಣಿಕದ ಒಂದು ನುಡಿಯ ಅರ್ಥ. ಈ ವರ್ಷ ಎಲ್ಲ ದಿಕ್ಕಿನಲ್ಲೂ ಕೂಡ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ. ರೈತ ಸಂತೋಷವಾಗಿರ್ತಾನೆ. ಎಲ್ಲ 7 ಕೋಟಿ ಮೈಲಾರಲಿಂಗೇಶ್ವರ ಸದ್ಭಕ್ತರು ದೇಶದ ಎಲ್ಲ ಜನತೆಯೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅಂತಕ್ಕಂಥ ಒಂದು ಶುಭ ಸೂಚನೆಯನ್ನು ಈ ಸಲ ಕೊಟ್ಟಿದ್ದಾರೆ. ಕಾರ್ಣಿಕ ನುಡಿ ರಾಜಕೀಯವಾಗೂ ವಿಶ್ಲೇಷಣೆ ಮಾಡಲಾಗುತ್ತೆ ಸರ್. ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ರಾಜಕೀಯವಾಗಿ? ಇಲ್ಲಿ ಕ್ಷೇತ್ರದಲ್ಲಿ ರಾಜಕೀಯವಾಗಿನೂ ಭಕ್ತಾದಿಗಳು ಅದನ್ನ ಕಲ್ಪಿಸ್ಕೊಳ್ತಾರೆ. ಅವ್ರವ್ರ ಇಷ್ಟಾನುಸಾರ ಅದನ್ನ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾವು ಇಲ್ಲಿ ಗುರುಪೀಠದವರಾಗಿ ನಾವು ರಾಜಕೀಯ ಹೇಳೋದಕ್ಕಿಂತ ಎಲ್ಲಾ ರಾಜಕಾರಣಿಗಳು ಈ ಮೈಲಾರಲಿಂಗೇಶ್ವರನ ಸದ್ಭಕ್ತರೇ, ಎಲ್ಲಾ ಪಕ್ಷದವರು ಸದ್ಭಕ್ತರು. ಅಲ್ಲ, ಸಮೃದ್ಧಿ ಆಗಿರುತ್ತೆ, ಯಾವುದೇ ತೊಂದರೆ ಆಗಲ್ವಾ ಸರ್ಕಾರಕ್ಕೆ? ತುಂಬಿದ ಕೊಡಪಾನ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ, ಯಾವುದೇ ತೊಂದರೆ ಆಗಲ್ಲ. ತುಳುಕ್ತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದ್ರೂ ಏರುಪೇರು ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡುತ್ತೆ. ಬದಲಾವಣೆ ಇದೆಲ್ಲ ನಾವು ಹೇಳಕ್ ಆಗಲ್ಲ. ಈಗ ತುಳುಕಿದ್ರೆ ಸಮಸ್ಯೆ ಆಗುತ್ತೆ, ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ. ಹಂಗೆ ಸರ್, ಈಗ ಹಿಂದೆ ಎಲ್ಲ ಗೂಢಾರ್ಥದಲ್ಲೇ ನಾವು ಹೇಳ್ಬೇಕಾಗತ್ತೆ. ಅದೇನಾದ್ರೂ ತುಳುಕ್ತು ಅಂತಂದ್ರೆ ಅವ್ರ ಮನಸ್ಸುಗಳು ಏನಾದ್ರೂ ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಬದಲಾವಣೆ ಏನಾದ್ರೂ ವ್ಯತ್ಯಾಸಗಳು ಆಗ್ಬಹುದು ಅಂತ. ಸರ್, ಹಿಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ದೋಷ ಇದೆ ಅಂತೇಳಿ ಒಂದು ಹೇಳಿದ್ರು ಹಿಂದೆ, ಹೆಲಿಕಾಪ್ಟರ್. ಅದು ಎರಡು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ರು ಇಲ್ಲಿಗೆ. ಅವಾಗ್ಲೇ ಅದಕ್ಕೆಲ್ಲ ಒಂದು ಪರಿಹಾರವನ್ನ ನಾವು ಕೊಟ್ಟಿದ್ವಿ. ಏನ್ ದೋಷ? ಹೆಲಿಕಾಪ್ಟರ್ ಮೇಲೆ ಒಂದು ದೇವರ ಸನ್ನಿಧಾನದಲ್ಲಿ ಇಲ್ಲಿ ಬರಬಾರ್ದು. ಕಾರ್ಣಿಕೋತ್ಸವ ಮೈದಾನದಲ್ಲಿ ಅಲ್ಲಿ ಭಗವಂತನ ಸನ್ನಿಧಾನವಾಗೇ ಇರ್ತದ. ಅದಕ್ಕೋಸ್ಕರ ಮೈಲಾರಲಿಂಗೇಶ್ವರನ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಭಕ್ತಿ ಪೂರ್ವಕವಾಗಿ ನಡ್ಕೊಂಡು ಬರ್ಬೇಕು. ಹಿಂದೆಲ್ಲ ರಾಜ ಮಹಾರಾಜರು ಕೂಡ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ದರ್ಶನ ತಗೋಬೇಕಾದ್ರೆ ಎಲ್ಲ ನಡ್ಕೊಂಡು ಪಾದದ ನಡಿಗೆ ಎಲ್ಲ ಬಂದು ದರ್ಶನ. ಆ ರೀತಿ ಒಂದು ವಿಶೇಷಗಳನ್ನು ನಮ್ಮ ಪ್ರತೀತಿ ಇದೆ ಅಂತಕ್ಕಂಥ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಏನಾಗುತ್ತೆ? ದೋಷ ಏನ ಭಗವಂತನ ಸನ್ನಿಧಾನದ ಮೇಲೆ ಹೋಗ್ಬಾರ್ದು ಅಂತಕ್ಕಂಥದ್ದಷ್ಟೇ. ಅದರಿಂದನೇ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾವ ಅಂತಕ್ಕಂಥದ್ದನ್ನ ನಾವು ಮೈಲಾರಲಿಂಗೇಶ್ವರ ಸನ್ನಿಧಾನದಲ್ಲಿ ಹೇಳಿದಾಗ ಅವ್ರು ದೋಷ ಕಳ್ಕೊಂಡು ಹೋದ್ರು, ಪರಿಹಾರ ಮಾಡ್ಕೊಂಡು. ಅಂದ್ರೆ ಇದುವರೆಗೂ ಸಿಎಂ ಆಗ್ತಾ ಇಲ್ಲ, ಅದು ಪರಿಹಾರ ಆಗಿಲ್ವಾ? ಬೇರೆ ಏನಾದ್ರು ಪೂಜೆ ಮಾಡ್ಬೇಕಾದ್ರೆ ಅದು ಅವರು ಭಗವಂತನ ಇಚ್ಛೆಗೆ ಬಿಟ್ಟಿದ್ದದು. ನಾವು ಗುರುಗಳಾಗಿ ಹಿಂಗ ಆಗ್ಲೇ ತಿರ್ಬೇಕಂತ ನಾವು ಹೇಳಕ್ಕಾಗಲ್ಲ. ಭಗವಂತನ ಆಶೀರ್ವಾದ ಇದ್ರೆ ಒಳ್ಳೇದಾಗ್ಲಿ, ಬರ್ತಾರ ಅಂತೀರ ಅಷ್ಟೇ. ಭಗವಂತನ ಭಕ್ತರಾಗಿ ಇಲ್ಲಿ ಬಂದಿದ್ದಾರೆ, ನಾವು ಕೂಡ ಆಶೀರ್ವಾದ ಮಾಡಿದೀವಿ. ಎಲ್ಲ ಯಾರು ಬಂದ್ರೆ ನಾವು ಆಶೀರ್ವಾದ ಮಾಡ್ತಾನೆ ಇರ್ತೀವಿ. ಎಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ. ರಾಜಕೀಯವಾಗಿ ಹೇಳೋದಾದ್ರೆ ಮುಂದೆ ಸಿಎಂ ಆಗ್ತಾರ ಸರ್? ಅಲ್ಲ, ಅದನ್ನ ನಾವು ಗುರುಗಳಾಗಿ ಪೀಠದಾಗ ಕುತ್ಕೊಂಡು ಇಂತರ ಆಗ್ತಾರಂತ ಹೇಳಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯ? ತುಂಬಿದ ಕೊಡಪಾನ ತುಳುಕ್ತಾರೆ ಅಂತಂದ್ರೆ ಏರುಪೇರು ಮಾಡಿಕೊಂಡ್ರೆ ಅದು ವ್ಯತ್ಯಾಸ ಆಗ್ಬೋದು, ಬದಲಾವಣೆ ಆಗ್ತಕ್ಕಂಥ ಸಂದೇಶವನ್ನು ನೀಡುತ್ತಾ ಆ ರೀತಿ ಕಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಅಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿದ್ರು? ಏನೇನು ಪೂಜೆ ಮಾಡಿದ್ರು? ಇಲ್ಲಿ ರುದ್ರಾಭಿಷೇಕ, ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ಕೊಂಡು ಬೆಳ್ಳಿ ಇನ್ನು ಮುಂದೆ ಆತರ ಯಾವ್ದು ಮಾಡಲ್ಲ ಅಂತ ಒಂದು ಬೆಳ್ಳಿ ಹೆಲಿಕಾಪ್ಟರ್ ಕೂಡ ಅವರು ದೇವಸ್ಥಾನಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಈ ಮತ್ತೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ. ಮತ್ತೆ ಬಂದ್ರೆ ಒಳ್ಳೇದಾಗತ್ತೆ, ನಮ್ಮ ಕ್ಷೇತ್ರಕ್ಕೆಲ್ಲ ಒಳ್ಳೇದಾಗ್ಲಿ, ನಾಡಿಗೆ ಒಳ್ಳೇದಾಗ್ಲಿ. ಅವರ ರಾಜಕೀಯವಾಗಿ ಇಲ್ಲ, ನಾವು ಅದನ್ನ ಹೇಳಕ್ ಬರಲ್ರಿ. ಈಗ ಅವತ್ತು ರಾಜಕೀಯದಲ್ಲಿ ನಾವು ಗೂಢಾರ್ಥದಲ್ಲಿ ಏನ್ ಕಾರಣಕ್ಕಾಗಿದೆ ಅದನ್ನ ಹೇಳಿಬಿಟ್ಟಿದ್ದೀವಿ. ಈಗ ಇರ್ತಕ್ಕಂಥ ಸರ್ಕಾರ ಸಮೃದ್ಧಿ ಆಗಿದೆ, ಅದರಲ್ಲಿ ತುಳುಕ್ತು ಅಂತಂದ್ರೆ ಏರುಪೇರು ಮಾಡ್ಕೊಂಡ್ರೆ ಮನಸ್ಸನ್ನ ಅದು ಏನಾದ್ರೂ ಆಗ್ಬಹುದು. ಆ ಕಾರಣಕದ ಗುಣಾರ್ಥದಲ್ಲಿ ವಿಶೇಷತೆ ಆಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ?
ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.